ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಶರ್ಮಾ, ಜ್ಯೋತಿಷ್ಯರು ಮತ್ತು ಪುರೋಹಿತರು. ನಿಮಗೆಲ್ಲರೂ ನನ್ನ ಪರಿಚಯ ಇರುತ್ತೆ. ನಾನು ಇವತ್ತೀಗ ವಿಡಿಯೋ ಮಾಡ್ತಾ ಇರೋ ವಿಚಾರ ಏನಪ್ಪ ಅಂತಂದರೆ, ಇವತ್ತಿನ ದಿನದ ವಿಶೇಷ ಏನಪ್ಪ ಅಂದರೆ, ಇದು ಪರಾಭವ ನಾಮ ಸಂವತ್ಸರ. ಪ್ರತಿ ವರ್ಷವೂ ಸಂವತ್ಸರ ಬದಲಾವಣೆ ಆಗ್ತಾ ಇರುತ್ತೆ. ಕಳೆದದ್ದು ವಿಶ್ವಾವಸು, ಈಗ ಪರಾಭವ. ಈ ಪರಾಭವ ನಾಮ ಸಂವತ್ಸರದ ವೈಶಾಖ ಮಾಸದ ತೃತೀಯ ದಿನಕ್ಕೆ ಅಕ್ಷಯ ತೃತೀಯ ಅಂತ ಕರೀತಾರೆ. ಆ ದಿನ ಇವತ್ತು ಬೆಳಗ್ಗೆ ನೋಡಿ 9:30 ಪ್ರಾರಂಭ ಆಗಿದೆ. ನಾಳೆ ಬೆಳಗ್ಗೆ 8 ಗಂಟೆ 20 ನಿಮಿಷ ತನಕನೂ ಇದೆ. ನಾನು ಈಗ ಈ ವಿಚಾರ ಏನಪ್ಪ ಹೇಳಲಿಕ್ಕೆ ಬಂದೆ ಅಂತಂದರೆ, ವಿಶೇಷವಾಗಿ ಒಬ್ಬರು ಫೋನ್ ಮಾಡಿದ್ರು ನನಗೀಗ, ಗುರುಗಳೇ ಅಕ್ಷಯ ತೃತೀಯದ ವಿಶೇಷವಾಗಿ ಏನು ನಾವು ಇವತ್ತು ಪರ್ಚೇಸ್ ಮಾಡ್ಬೋದು, ಏನು ತೊಗೋಬೋದು ಅಂತ ಅಂದ್ಬಿಟ್ಟು, ಆ ವಿಚಾರವಾಗಿ ನಿಮಗೆ ಇದನ್ನು ವಿವರವಾಗಿ ಹೇಳಬೇಕು ಅಂತ ಈಗ ನಾನೀಗ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಅಕ್ಷಯ ತೃತೀಯಕ್ಕೆ ನಾವು ಖಂಡಿತವಾಗ್ಲೂ ತಗೋಬೇಕಾದ್ದೇನಪ್ಪ ಅಂದರೆ, ನಮ್ಮ ಪ್ರತಿನಿತ್ಯನೂ ಬಳಕೆ ಆಗುವಂತಹ ವಸ್ತುವನ್ನು ತಗೊಳ್ಳೋದು ಬಹಳ ಮುಖ್ಯ. ಅದು ಮೊದಲಾಗಿ ಬೇಕಾಗಿದ್ದೇನಪ್ಪ ಅಂದರೆ ಒಳ್ಳೆಯ ಆರೋಗ್ಯ. ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ, ನಾವು ಹಣವನ್ನು ಇನ್ವೆಸ್ಟ್ ಮಾಡಿ ಹೋಗಿ ಮನೆಯಲ್ಲಿ ಗಾಡ್ರೇಜಲ್ಲಿ ಅಥವಾ ಬ್ಯಾಂಕಲ್ಲಿಯೋ ಸೆಲ್ಲಲ್ಲಿ ಇಡುವಂಥದ್ದನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ. ಇದರಿಂದಾಗಿ ಭಾರತಕ್ಕೆ ದೊಡ್ಡ ಮಟ್ಟಿನ ನಷ್ಟ ಆಗುತ್ತೆ. ಜೊತೆಗೆ ನಮ್ಮ ಹಣವು ಒಂದು ಕಡೆ ಸ್ಟಕ್ ಆಗುತ್ತೆ. ಪ್ರಯೋಜನಕ್ಕೆ ಬರದಿರುವಂಥದ್ದನ್ನೇ ಜಾಸ್ತಿ ಮಾಡ್ತಿರ್ತೇವೆ. ಭಗವಂತ ಬುದ್ಧಿಯನ್ನು ಯಾಕೆ ಕೊಟ್ಟಿದ್ದಾನೆ ಅಂತಂದರೆ, ಸರಿಯಾಗಿ ಉಪಯೋಗ ಮಾಡಲಿಕ್ಕೆ ಬೇಕಾಗಿ. ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಏನಾದರೂ ಒಂದು ಹಣವನ್ನು ನಾವು ಇವತ್ತು ಬಳಕೆ ಮಾಡ್ತೇವೆ, ಇನ್ವೆಸ್ಟ್ ಮಾಡ್ತೇವೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದನ್ನು ಮಾಡೋದು ಒಳ್ಳೆಯದು. ಅದೇ ರೀತಿ ಜ್ಞಾನ ವೃದ್ಧಿ ಆಗೋದನ್ನು ಮಾಡುವಂಥ ಒಳ್ಳೆಯದು. ಮತ್ತು ಯಾರಿಗಾದರೂ ಏನಾದ್ರು ಕೊಟ್ಟರೂ ಕೂಡ ಅದು ಅವರಿಗೆ ಉಪಯೋಗ ಆಗಬೇಕಾಗತ್ತೆ. ಹಾಗಾದರೆ ಮಾತ್ರ ಅವರು ತೃಪ್ತಿ ಹೊಂದ್ತಾರೆ, ಇವರಿಗೆ ಕೊಟ್ಟವ್ರಿಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಅವರು ಹರಿಸ್ತಾರೆ. ಅದರ ಪ್ರಯೋಜನ ಅಲ್ವಾ? ಹಾಗಾಗಿ ಈ ವಿಶೇಷವಾದ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾನಿವಾಗ ನನ್ನ ಹೆಲ್ತ್ ತುಂಬ ಸಮಸ್ಯೆಲಿತ್ತು. ಒಂದು 3-4 ತಿಂಗಳ ಹಿಂದೆ ನನಗೆ ನನ್ನ ಕೋಚ್ ಒಳ್ಳೆ ನ್ಯೂಟ್ರಿಷನ್ ಫುಡ್ ತಗೊಳ್ಳಿಪ್ಪ ಗುರುಗಳು, ನೀವು ನಿಮ್ಮ ಜೀವನಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ, 4-6 ಜನಕ್ಕೆ ಬೇಕಾದ್ದನ್ನು ಮಾಡಿಕೊಡೋದಕ್ಕೂ ನಿಮಗೂ ಶಕ್ತಿ ವೃದ್ಧಿ ಆಗುತ್ತೆ ಅಂತ ಹೇಳಿದರು. ಅದನ್ನು ಕೇಳಿ ನಾನು ಅವ್ರು ಹೇಳಿದಂತಹ ಸಿಸ್ಟಮ್ಯಾಟಿಕ್ ಆಗಿ ನಾನು ನ್ಯೂಟ್ರಿಷನ್ ಇರುವಂತಹ ಫುಡ್ಡನ್ನು ಕ್ರಮ ಪ್ರಕಾರವಾಗಿ ತಗೊಂಡೆ. ನನ್ನ ಆರೋಗ್ಯ ತುಂಬ ಬೆಟರ್ ಆಗಿದೆ. ನಾನು ಎಲ್ರಿಗೂ ಏನು ಹೇಳ್ತೇನೆ ಅಂದರೆ, ಈ ಶುಭ ಸಂದರ್ಭದಲ್ಲಿ ನೀವೇನಾದರೂ ತಗೊಳ್ಬೇಕು ಅಂತಿದ್ದರೆ ನಿಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೆ, ನೆಮ್ಮದಿ ಹಾಳಾಗದೆ ಜೀವನ ನಡೆಸೋದಕ್ಕೆ ಬೇಕಾದದ್ದನ್ನು ನೀವು ಮಾಡಿ, ಒಳ್ಳೆ ಜ್ಞಾನ ವೃದ್ಧಿ ಆಗುತ್ತೆ, ಒಳ್ಳೆ ಆರೋಗ್ಯ ಸಿಗುತ್ತೆ. ಹಾಗಾಗಿ ಇವತ್ತಿನ ದಿನದ ಮಹತ್ವವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ. ಆದಷ್ಟು ಏನೇ ನಿರ್ಧಾರ ತಗೊಳ್ಳೋದ್ರು ಇವತ್ತೇ ಮಾಡಿ. ಕಾರಣ ಏನಕ್ಕೆಂದರೆ, ನಾಳೆ 8:30 ಮೇಲೆ ತೃತೀಯ ಇಲ್ಲ, ಅಕ್ಷಯ ತೃತೀಯ ಇಲ್ಲ. ನಾಳೆ 8:30 ಮೇಲೆ ಮುಗಿದು ಹೋಗುತ್ತೆ. ಪ್ರತಿನಿತ್ಯವೂ ಕೂಡ ಒಳ್ಳೆಯದನ್ನು ಮಾಡಬಹುದು, ಮಾಡಬಾರ್ದು ಅಂತೇನಿಲ್ಲ. ಹಾಗಾಗಿ ಮತ್ತೊಮ್ಮೆ ಅಕ್ಷಯ ತೃತೀಯದ ಈ ಪರಾಭವ ನಾಮ ಸಂವತ್ಸರ ವೈಶಾಖ ಮಾಸ ಅಕ್ಷಯ ತೃತೀಯ ಹಬ್ಬದ ಶುಭಾಶಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಸದ್ಬುದ್ಧಿಯನ್ನು ಭಗವಂತ ಅನುಗ್ರಹ ಮಾಡಲಿ. ಒಳ್ಳೆಯ ನ್ಯೂಟ್ರಿಷನ್ ಇರುವಂತಹ ಫುಡ್ಡನ್ನು ತಗೊಳ್ಳಿಕ್ಕೆ ಬೇಕಾಗುವಂಥ ಜ್ಞಾನ ವೃದ್ಧಿ ಆಗಲಿ. ಸುಮ್ಮನೆ ಇಲ್ಲೆಲ್ಲೋ ಇನ್ವೆಸ್ಟ್ ಮಾಡಿ ಹಣವನ್ನು ಡೆಡ್ ಮಾಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಮಸ್ಕಾರ.